ದಿನನಿತ್ಯ ಈ 3 ಕೆಲಸಗಳನ್ನ ಮಾಡಿದರೆ ಮೋಕ್ಷ ಸಿಗುತ್ತದೆ ಎಂದಿದೆ ಗರುಡ ಪುರಾಣ. ಹೌದು, ಗರುಡ ಪುರಾಣದಲ್ಲಿ ನಮ್ಮ ಜೀವನವನ್ನು ಬದಲಾಯಿಸುವಂತಹ ಅದೃಷ್ಟವನ್ನು, ಸಂತೋಷವನ್ನು, ಶಾಂತಿಯನ್ನು, ಸಾಕಷ್ಟು ಕೆಲಸಗಳನ್ನು ಹೇಳಲಾಗಿದೆ. ಗರುಡ ಪುರಾಣದ ಪ್ರಕಾರ ಪ್ರತಿದಿನ ನಾವು ಈ 3 ಕೆಲಸಗಳನ್ನು ಮಾಡಿದರೆ ನಮ್ಮ ಅದೃಷ್ಟ ಬದಲಾಗುವುದು, ಸಂತೋಷ, ಶಾಂತಿ ದೊರೆಯುವುದು. ಆ 3 ಕೆಲಸಗಳು ಯಾವುವು ಅಂತ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಿಂದೂ ಧರ್ಮದಲ್ಲಿ 4 ಪ್ರಮುಖ ವೇದಗಳನ್ನು ಮತ್ತು 18 ಮಹಾಪುರಾಣಗಳನ್ನು ಉಲ್ಲೇಖಿಸಲಾಗಿದೆ. ನಾವು ಅನುಸರಿಸುವಂತಹ ಈ 4 ವೇದಗಳು ಮತ್ತು ಈ 18 ಮಹಾಪುರಾಣಗಳು ನಮಗೆ ಜ್ಞಾನವನ್ನು ಮತ್ತು ಜೀವನದ ಸಾರವನ್ನು ಕಲಿಸುತ್ತದೆ. ಅಂತಹ 18 ಪುರಾಣಗಳಲ್ಲಿ ಗರುಡ ಪುರಾಣವು ಒಂದಾಗಿದೆ. ಗರುಡ ಪುರಾಣವು ವಿಷ್ಣುದೇವನ ಹಾಗೂ ಗರುಡ ಪಕ್ಷಿಯ ನಡುವೆ ನಡೆದ ಸಂಭಾಷಣೆಯನ್ನ ವಿವರಿಸುತ್ತದೆ. ಇದರೊಂದಿಗೆ ಜನನ, ಮರಣ ಹಾಗೂ ಪುನರ್ಜನ್ಮಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಒಳಗೊಂಡಿದೆ. ಮನೆಯಲ್ಲಿ ಮರಣದ ಘಟನೆ ಸಂಭವಿಸಿದಾಗ ಆ ಮನೆಯಲ್ಲಿ ಗರುಡ ಪುರಾಣವನ್ನ ಪಠಿಸುವ ಸಂಪ್ರದಾಯವಿದೆ. ಮನೆಯಲ್ಲಿ ಸಾವಾದ ಸಮಯದಲ್ಲಿ ಮಾತ್ರವಲ್ಲದೆ ಇನ್ನಿತರ ದಿನಗಳಲ್ಲೂ ನೀವು ಗರುಡ ಪುರಾಣವನ್ನ ಓದಬಹುದು. ಆದರೆ ಗರುಡ ಪುರಾಣವನ್ನ ಪಠಿಸುವುದಕ್ಕೆ ಶುದ್ಧ ಮನಸ್ಸು ಹಾಗೂ ನಂಬಿಕೆ ಇರಬೇಕು. ಗರುಡ ಪುರಾಣವು ನಿಗೂಢ ವಿಷಯಗಳನ್ನ ಬಹಿರಂಗಪಡಿಸುತ್ತದೆ. ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನೀವು ಅನೇಕ ತೊಂದರೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಮತ್ತು ಸಂತೋಷದ ಜೀವನವನ್ನ ನಡೆಸಬಹುದು. ಗರುಡ ಪುರಾಣದಲ್ಲಿ ಹೇಳಲಾದ ಈ ಕೆಲಸಗಳನ್ನ ಮಾಡುವುದರಿಂದ ಸಂತೋಷ ಮತ್ತು ಸಮೃದ್ಧಿಯುತ ಜೀವನವನ್ನ ನಾವು ನಡೆಸಬಹುದಾಗಿದೆ. ಅಷ್ಟು ಮಾತ್ರವಲ್ಲ, ಆ ವ್ಯಕ್ತಿಯ ಮರಣಾನಂತರ ಮೋಕ್ಷವನ್ನು ಕೂಡ ಹೇಗೆ ಪಡೆದುಕೊಳ್ಳುತ್ತಾನೆ ಎಂಬುದನ್ನು ತಿಳಿದುಕೊಳ್ಳಬಹುದಾಗಿದೆ. ಮೊದಲನೆಯದಾಗಿ ಅನ್ನದಾನ ಅಥವಾ ಆಹಾರ ದಾನ. ದಾನ ಮಾಡುವುದು ಪುಣ್ಯ ಹಾಗೂ ಶ್ರೇಷ್ಠ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ದಾನ ಮಾಡುವ ವ್ಯಕ್ತಿ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಸೇರುತ್ತಾನೆ. ಹಸಿದವರಿಗೆ ಆಗಿರಬಹುದು ಅಥವಾ ನಿರ್ಗತಿಕರಿಗೆ ಆಗಿರಬಹುದು, ನಾವು ನಮ್ಮ ಕೈಲಾದಷ್ಟು ಆಹಾರವನ್ನು ದಾನ ಮಾಡಬೇಕು. ಇದು ನಮಗೆ ಪುಣ್ಯ ಫಲಗಳನ್ನ ತಂದುಕೊಡುತ್ತದೆ. ಆಹಾರ ಅಥವಾ ಅನ್ನದಾನ ಮಾಡುವುದರಿಂದ ಕೌಟುಂಬಿಕ ಸಮೃದ್ಧಿ ಹೆಚ್ಚಾಗುತ್ತದೆ. ಆದ್ದರಿಂದ ಪ್ರತಿದಿನ ನಿಮಗೆ ಸಾಧ್ಯವಾಗದೇ ಇದ್ದರೂ ನಿಮಗೆ ಅನುಕೂಲವಾದಾಗಲಾದರೂ ಆಹಾರ ಅಥವಾ ಅನ್ನದಾನವನ್ನ ಮಾಡುತ್ತಿರಬೇಕು. ಎರಡನೆಯದು ಒಳ್ಳೆಯ ಆಲೋಚನೆಗಳು. ಆಲೋಚನೆಗಳು ಒಬ್ಬ ವ್ಯಕ್ತಿಯ ಮೇಲೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪರಿಣಾಮಗಳನ್ನ ಉಂಟು ಮಾಡುತ್ತದೆ. ಅತಿಯಾಗಿ ಯೋಚಿಸುವುದನ್ನ ತೆಗೆದುಹಾಕಿ ನಿಶ್ಚಿಂತೆಯಿಂದ ಇರಲು ಪ್ರಯತ್ನಿಸಿ. ಒಂದು ವೇಳೆ ನೀವು ಆಲೋಚನೆಗಳನ್ನ ಮಾಡುವುದಾದರೆ ಕೇವಲ ಒಳ್ಳೆಯ ವಿಚಾರಧಾರೆಗಳನ್ನೇ ಆಲೋಚಿಸಿ. ಧ್ಯಾನವಾಗಿರಬಹುದು ಅಥವಾ ಜಪವಾಗಿರಬಹುದು, ನಮ್ಮ ಮನಸ್ಸನ್ನ ಶಾಂತಿಯುತವಾಗಿ ಇಡುತ್ತದೆ. ದಿನದ ಒಂದಿಷ್ಟು ಸಮಯ ಶಾಂತ ಮನಸ್ಸಿನಿಂದ ಧ್ಯಾನ ಅಥವಾ ಜಪವನ್ನು ಮಾಡುವಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಿ. ಇದು ಮನಸ್ಸನ್ನು ಶಾಂತಿಗೊಳಿಸುವುದರ ಜೊತೆಗೆ ತಿಳಿಯಾದ ಅನುಭವವನ್ನ ನೀಡುತ್ತದೆ. ಮೂರನೆಯದಾಗಿ ದೇವರಿಗೆ ನೈವೇದ್ಯವನ್ನ ಅರ್ಪಿಸಿ. ಕೆಲವರು ಆಹಾರವನ್ನ ಬೇಯಿಸಿ ನಂತರ ತಿನ್ನುವ ಮೊದಲು ಅದನ್ನು ತಮಗೆ ತಾನೇ ಬಡಿಸಿಕೊಂಡು ತಿನ್ನಲು ಪ್ರಾರಂಭಿಸುತ್ತಾರೆ. ಗರುಡ ಪುರಾಣ ಇದನ್ನ ತಪ್ಪು ಅಂತ ಖಂಡಿಸುತ್ತದೆ. ಮನೆಯಲ್ಲಿ ತಯಾರಿಸಿದ ಆಹಾರವನ್ನ ಮೊದಲು ದೇವರಿಗೆ ಅರ್ಪಿಸಬೇಕು. ಇದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಮನೆಯ ಮೇಲೆ ಇಡುತ್ತದೆ ಮತ್ತು ತಾಯಿ ಅನ್ನಪೂರ್ಣೇಶ್ವರಿಯು
ಮನೆಯಲ್ಲಿ ನೆಲೆಸುವಂತೆ ಮಾಡುತ್ತದೆ. ಆದ್ದರಿಂದ ಯಾವಾಗಲೂ ದೇವರಿಗೆ ಸಾತ್ವಿಕ ಆಹಾರವನ್ನ ಅರ್ಪಿಸಬೇಕು ಎಂಬುದನ್ನ ನೆನಪಿಟ್ಟುಕೊಳ್ಳಿ. ಗರುಡ ಪುರಾಣದಲ್ಲಿ ಹೇಳಲಾದ ಈ 3 ಕೆಲಸಗಳನ್ನ ಮಾಡಿದರೆ ನೀವು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯಾಗಿರುತ್ತೀರಿ. ಕುಟುಂಬದಲ್ಲಿ ಶಾಂತಿಯ ವಾತಾವರಣವನ್ನು, ಮಾನಸಿಕ ಶಾಂತಿಯನ್ನ ಕಾಪಾಡಿಕೊಳ್ಳಲು ಇದು ಸಹಕಾರಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.